ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವರ್ಷಾ ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಆರಾಮದಿರಿ? ನಾನು ಆರಾಮದೀನಿ. ಇವತ್ತು ನಮ್ಮ ಗಾರ್ಡನ್ದಾಗ ರೀ ರೋಸ್ ಆಗಿತ್ತು, ಒಂದು ದುಂಡು ಮಲ್ಲಿಗೆ ಹೂವು ಆಗಿತ್ತು. ಸೊ ಅದನ್ನ ಹರ್ಕೊಂಬಂದು ದೇವರಿಗೆ ಏರಿಸಿದ್ರೆ ಆಯಿತು ಅಂತ ಹೇಳಿ ಹರ್ಕೊಂಬಂದಿದ್ದೆ. ಇವತ್ತು ವಿಪರೀತ ಮಳೆ, ಜಿಟಿ ಜಿಟಿ ಅಂತ ಹೇಳಿ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಮಳೆ ಇವತ್ತು ನಮ್ಮ ಕಡೆ. ನಮಗೆ ಈವ್ನಿಂಗ್ ಕ್ರೇವಿಂಗ್ಸ್ ಆಯಿತು ಏನಾರು ತಿನ್ನಬೇಕು ಅಂತ ಹೇಳಿ. ಸೊ ಅದಕ್ಕೆ ಪಿಜ್ಜಾ ಮಾಡಿದ್ರೆ ಆಯಿತು ಅಂತ ಹೇಳಿ ಅದರ ಪ್ರಿಪ್ರೇಷನ್ ನಡೆಸತ್ತಿದ್ವಿ. ಬ್ಯಾಡಗಿ ಮೆಣಸಿಕಾಯಿ ಇದ್ದು ಅವನ್ನ ಒಂದಿಷ್ಟು ಡ್ರೈ ಆಗಿ ಫ್ರೈ ಮಾಡ್ಕೊತಿದ್ದೆ. ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ಪಿಜ್ಜಾಗೆ ಏನೇನು ಬೇಕು ಐಟಮ್ಸ್ ಅದೆಲ್ಲ ಹೋಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಟೊಮೆಟೊ ತೋರಿಸ್ತಾ ಇದ್ದೀನಿ ನೋಡಿರಿ. ಟೊಮೆಟೊ ಮತ್ತು ಕಾರ್ನು, ಚಿಲ್ಲಿ ಮತ್ತು ಕ್ಯಾಪ್ಸಿಕಮ್ಮು, ಆನಿಯನ್ ಬೇಕು ನೋಡಿರಿ. ವಿಡಿಯೋನೇ ತೋರಿಸ್ತೀನಿ. ಹುರ್ಕೊಂಡಿದ್ದ ಮೆಣಸಿಕಾಯಿ, ಉಪ್ಪು, ಚೀಸ್, ಬೆಣ್ಣೆ ಮತ್ತು ಬ್ಲ್ಯಾಕ್ ಪೆಪ್ಪರ್, ಆಮೇಲೆ ಪಿಜ್ಜಾ ಬೇಸ್ ಒಂದು ಪ್ಯಾಕೆಟ್ ಒಳಗೆ ಎರಡೆರಡು ಇರ್ತಾವೆ. ಈಗ ಆಲ್ರೆಡಿ ತವಾ ಕಾಯಕ್ಕಿಟ್ಟಿದ್ದೀನಿ. ರೊಟ್ಟಿ ಹಂಚು ಆಲ್ರೆಡಿ ಕಾಯಕ್ಕಿಟ್ಟಿದ್ದೀನಿ. ಅದರ ಮೇಲೆ ದೋಸೆ ಹಂಚಿಡಬೇಕು. ಈ ಕಡೆ ಒಂದು ಸೈಡ್ ಇವನ್ನೆಲ್ಲನೂ ಸ್ವಲ್ಪ ಸ್ವಲ್ಪ ಬೆಣ್ಣೆ ಹಾಕಿ ಹುರ್ಕೊಂಡು ಒಂದು ಸೈಡ್ ಕಲೆಕ್ಟ್ ಮಾಡ್ಕೋಬೇಕು. ವಿಡಿಯೋನ ತೋರಿಸ್ತೀನಿ ನೋಡಿರಿ. ಆ ಟೈಪ್ ಸ್ವಲ್ಪನೇ ಬೆಣ್ಣೆ ಹಾಕಿ ಹುರಿದು ತೆಗಿಬೇಕು. ಆಮೇಲೆ ತವಾ ಇಟ್ಕೊಂಡು ಅದನ್ನ ಕಾದ ನಂತರ ಪಿಜ್ಜಾ ಬೇಸ್ ಏನಿರ್ತೈತಲ್ಲ ಅದನ್ನು ಎರಡೂ ಸೈಡ ಚೆನ್ನಾಗಿ ಬೇಯಿಸ್ಕೋಬೇಕು ಬೆಣ್ಣೆ ಹಚ್ಚಿ. ವಿಡಿಯೋನ ತೋರಿಸ್ತೀನಿ ಆ ಟೈಪ. ಇದು ಮಾಡಿಫೈ ಮಾಡ್ಕೊಂಡಿದ್ದು ನನಗೆ ಹೆಂಗೆ ಬೇಕು ಹಂಗೆ ಮಾಡಿದ್ದೀನಿ. ನೀವು ಪ್ರೊಫೆಷ್ನಲಾಗೇ ಮಾಡ್ಬೇಕಂದ್ರೆ ವೀಡಿಯೋಸ್ ಬೇರೆ ಯೂಟ್ಯೂಬ್ದವ್ರು ಹಾಕಿರ್ತಾರೆ, ಚಾನಲ್ದವರು ನೋಡ್ರಿ ಮಾಡಿರಿ. ಬಟ್ ನನ್ನ ಕಡೆ ಏನು ಐಟಮ್ಸ್ ಐತಿ, ನನಗೇನು ಇಷ್ಟ, ನನ್ನ ಫ್ಲೇವರ್ ತಕ್ಕಂಗೆ ನಾನು ಮಾಡಿದ್ದೀನಿ. ಬ್ಯಾಡ್ ಕಮೆಂಟ್ ಅಂತೂ ಮಾಡೋಕ್ಕೆ ಹೋಗ್ಬೇಡ್ರಿ ಪ್ಲೀಸ್. ಇವಾಗ ಸ್ವಲ್ಪ ಸಾಸು, ಉಪ್ಪು ಮತ್ತು ಕೆಂಪು ಖಾರ ಹಾಕಿ ಅದನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಚೀಸ್ ಹಾಕ್ತಾಯಿದ್ದೀನಿ. ಚೀಸ್ ಹಾಕಿಂದ ಏನು ಫ್ರೈ ಮಾಡ್ಕೊಂಡಿದ್ವಲ್ಲ ಅದು ಐಟಮ್ಸ್ ಹಾಕ್ತಾಯಿದ್ದೀನಿ. ಮ್ಯಾಗ ಪೆಪ್ಪರ್ ಪೌಡ್ರ್ ಹಾಕಿದೆ. ಮತ್ತು ಸೆಕೆಂಡ್ ರೌಂಡ್ ಚೀಸ್ ಹಾಕ್ತಾಯಿದ್ದೀನಿ. ಮತ್ತು ಸೆಕೆಂಡ್ ರೌಂಡ್ ಕಾರ್ನ್ ಹಾಕಿದೆ. ಮೇಲ್ಗಡೆ ಮುಚ್ಚಿ ಒಂದು 5 ಮಿನಿಟ್ಸ್ ಬಿಡಬೇಕು. 5 ಮಿನಿಟ್ಸ್ ಬಿಟ್ಟ ನಂತರ ಈ ಟೈಪ್ ಆಗಿರ್ತೈತಿ. ಫೈನಲಾಗಿ ಈ ಟೈಪ್ ಆಗ್ತೈತಿ. ನೀವು ಕೆಳಗೆ ಒಂದು ಹಿಂಗೆ ಟ್ಯಾಪ್ ಮಾಡಿ ನೋಡಬೇಕು ಬೇಯ್ದೈತೆ ಇಲ್ಲ ಅಂತ ಹೇಳಿ. ಒಂದು 5 ಮಿನಿಟ್ಸ್ ಬಿಟ್ಟರೆ ಸಾಕು, ಈಸಿಯಾಗಿ ಆಗ್ಬಿಡ್ತೈತಿ. ಈಗ ನೋಡಿರಿ, ನಾವು ಹೊರಗಡೆ ಹೋಗೋಕ್ಕಾಗ್ತಾಯಿಲ್ಲ, ಮಳೆ ಬಂದಿತ್ತು. ಸಪೋಸ್ ಎಲ್ಲರ ತಾಕು ಕಾರ್ ಇರಲ್ಲ. ಕಾರ್ ಇರ್ಲಾರವರು ತಿನ್ಬೇಕು ಅನ್ನಿಸ್ದಾಗ ಹಿಂಗೆ ಮನ್ಯಾಗ ಮಾಡ್ಕೊಂಡು ತಿನ್ಬೋದು ರೀ. ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ನನ್ನ ಚಾನಲ್ನ ಹಿಂಗೆ ಭರವಸೆ ಇಟ್ಟು ನೋಡ್ತಿರ್ರಿ. ನಾ ದಿನ ಒಂದು ಐಟಮ್ ಹೊಸದು ಕಲಿತೀನಿ, ನಿಮಗೂ ಕಲಿಸ್ತೀನಿ. ನನಗೆ ಹೀಗೆ ಸದಾ ಸಪೋರ್ಟ್ ಮಾಡ್ತಿರ್ರಿ. ನನಗೆ 1000 ಸಬ್ಸ್ಕ್ರೈಬರ್ ಮಾಡಿದ್ದಕ್ಕೆ ಭಾಳ ಖುಷಿ ಆಗೈತಿ. ಬಟ್ ಯಾವುದೇ ಪೇಮೆಂಟ್ ಬರ್ತಾಯಿಲ್ಲ, ಯಾಕಂದ್ರೆ 4000 ಅವರ್ಸ್ ಆಗಿಲ್ಲ. ಸೊ ಹೀಗಾಗಿ ಬರ್ತಾಯಿಲ್ಲ. ಬಂದಮೇಲೆ ಅದರದ್ದೊಂದು ಡೀಪಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರ್ರಿ. ಬಟ್ ನಾವು ದಿನ ಒಂದು ಏನಾರು ಕಲಿಯೋದಿರ್ತೈತಿ, ಒಂದು ಏನಾರು ಮೆಸೇಜ್ ಇರ್ತೈತಿ. ಇದು ನಮ್ಮ ಟ್ಯೂಷನ್ ಹುಡುಗರು ಆಟಾಡಕ್ಕೆ ತಂದಿದ್ರು. ಸೊ ಅದನ್ನ ಲೈಟ್ ಆಫ್ ಮಾಡಿ ಹಿಂಗೆ ಬೋರ್ಡ್ ಮ್ಯಾಗ ಕ್ರಿಯೇಟ್ ಮಾಡಿದ್ವಿ. ಫೈನಲಿ ನೈಟ್ ಏನು ಮಾಡಿದ್ವಿ ಅಂದ್ರೆ ಪುಳಿಯೋಗರೆ ಮಾಡಿದ್ದೆ. ಸೊ ಅದರದ ಶಾರ್ಟ್ ಕ್ಲಿಪ್ಪಿಂಗ್ಸ್. ಊಟ ನೈಟಲ್ಲಿ ಪುಳಿಯೋಗರೆ ಮಾಡ್ಕೊಂಡಿದ್ವಿ. ಮಾರ್ನಿಂಗು ನೆಕ್ಸ್ಟ್ ಡೇ ಇದು ರೊಟ್ಟಿ ಮಾಡತ್ತಿದ್ದೆ. ನಾವು ಡೈಲಿ ರೊಟ್ಟಿ ಮಾಡ್ತೀನಿ. ಹೋದ ವಿಡಿಯೋನ್ಯಾಗ ಆಲ್ರೆಡಿ ಹೇಳಿದ್ದೆ ನಾನು. ರೊಟ್ಟಿ ಇಟ್ಟು ಮತ್ತು ಪಲ್ಯ ಯಾವುದೋ ಕಾಳು ಪಲ್ಯ ಮಾಡಿದ್ದೆ. ಇದು 3-4 ಡೇಸ್ದು ವಿಡಿಯೋ ಆಗಿದೆ. ಸೊ ರೊಟ್ಟಿ ಮಾಡಿ ಲಾಸ್ಟಲ್ಲಿ ಮುಟ್ಗಿ ತಿನ್ಬೇಕು ಅನ್ನಿಸ್ತು. ಮುಟ್ಗಿ ಅಂದರೆ ಏನು ಸ್ಪೆಷಲ್ ಅಂದರೆ ನಾನು ವಿಡಿಯೋನ್ಯಾಗ ತೋರಿಸ್ತೀನಿ ಬನ್ನಿ.
ಇದನ್ನ ಹೆಂಗೆ ಮಾಡಬೇಕು ಅಂತ ಹೇಳಿ ನೋಡೋಣ. ಹೀಗೆ ವಿಡಿಯೋ ನೋಡ್ತಾ ಇರ್ರಿ, ಅಂದರೆ ನಿಮಗೂ ಅರ್ಥ ಆಗ್ತೈತಿ. ನಾ ಹೇಳಿದಂಗೆ ಮಾಡಿರಿ. ಇದು ನನ್ನ ಮೆಥಡ್ನಾಗ ಮಾಡೀನಿ. ಇನ್ನೊಂದು ಮೆಥಡು ಅಂದ್ರೆ ಹಸಿಮೆಣ್ಸಿಕಾಯಿ ಪೇಸ್ಟ್ ಹಾಕಿ ಮಾಡ್ತಾರೆ, ಬಟ್ ನನಗದು ಲೈಕ್ ಆಗಲ್ಲ. ಸೊ ವಿಡಿಯೋ ನೋಡ್ತಾ ಇರ್ರಿ, ಅಂದ್ರೆ ಗೊತ್ತಾಗ್ತೈತಿ. ಈಗ ಒಂದಿಷ್ಟು 3 ರೊಟ್ಟಿ ಆಗಷ್ಟು ಹಿಟ್ಟು ತೊಗೋಬೇಕು. ಹಿಟ್ಟು ತೊಗೊಂಡು ಅದನ್ನು ಬಡ್ಕೋಬೇಕು. ರೊಟ್ಟಿ ಹೆಂಗೆ ಬಿಡ್ತೀವಲ್ಲ ಅದೇ ಸೇಮ್. ಇಲ್ಲ ಲಟ್ಸೋರಿದ್ರೆ ಲಟ್ಟಿಸ್ರಿ. ಲಟ್ಸಿದಾದ ನಂತರ ನಾವೇನು ನೀರು ಹಚ್ಚಿ ಹಿಟ್ಟು ನೀರು ಅರ್ಬಿ ಮಾಡಿರ್ತೀವಲ್ಲ ಅದೇ ಟೈಪ್ ಸೇಮ್ ರೊಟ್ಟಿ ಹೆಂಗೆ ಬೇಯಿಸ್ತೀವಿ ಅದೇ ಟೈಪ್ ಬೇಯಿಸ್ಬೇಕು. 2 ಸೈಡು ಸ್ವಲ್ಪ ಮೆತ್ತಗಿರ್ಬೇಕು. ಇದು ಭಾಳ ರಫ್ ಇರಬಾರ್ದು. ಮುಟ್ಗಿ ಮಾಡೋಕೆ ಏನಂದ್ರೆ ಮೆತ್ತಗಿರಬೇಕು. ಇಷ್ಟು ದಪ್ಪ ಇರ್ಬೇಕು ನೋಡಿರಿ. ವಿಡಿಯೋನಾಗ ಅದಕ್ಕೆ ಝೂಮ್ ಹಾಕಿ ಮಾಡಿದ್ದೀನಿ. ಅದು ಬೇಯೋತ್ಲೆ ಈ ಸೈಡ ಜೀರಿಗೆ, ಉಪ್ಪು, ನಾನು ಮಸಾಲೆ ಖಾರ ತೊಗೊಂಡಿನಿ. ಒಂದಿಷ್ಟು ಮಂದಿ ಹಸಿಮೆಣ್ಸಿಕಾಯಿ ಪೇಸ್ಟ್ನೂ ಹಾಕೋಬೋದು. ಬೆಳ್ಳುಳ್ಳಿ, ಕೊತ್ತಂಬರಿ ಹಾಕಿ ಚೆಂದಾಗ ಅರೆದು ಏನು ರೊಟ್ಟಿ ಮಾಡಿರ್ತೀವಲ್ಲ ಆ ರೊಟ್ಟಿನ ನೀರೊಳಗೆ ಎದ್ದು ಕುಟ್ಟಬೇಕು. ಇದ್ರ ಜೊತೆನೇ ತೋರ್ಸಾತೀನಿ ನೋಡ್ರಿ, ಈ ಟೈಪ್ ಕುಟ್ಬೇಕು. ನೀರೊಳಗೆ ಎದ್ದಿದೆ, ನೀರೊಳಗೆ ಎದ್ದು ಅದನ್ನು ಕುಟ್ಟಬೇಕು. ಮಸ್ತ್ ಆಗ್ತೈತ್ರಿ. ಈ ಟೈಪ್ ಮಾಡ್ತೀನಿ ನೋಡ್ರಿ, ನೀವು ಬಾಯಾಗ ನೀರು ಬರ್ತಾವೆ. ನನಗಂತೂ ಫೇವ್ರೆಟ್ ಇದು. ಲಾಸ್ಟಲ್ಲಿ ರೊಟ್ಟಿ ಆದ್ಮ್ಯಾಗ 1-2 ರೊಟ್ಟಿ ಹಿಟ್ಟು ಉಳಿಸಿ ಈ ಟೈಪ್ ನಾ ಡೈಲಿ ಮಾಡ್ಕೊಂಡು ತಿಂತೀನಿ. ನನಗೆ ಭಯಂಕರ ಇಷ್ಟ. ಇದ್ರ ಜೊತೆ ತುಪ್ಪ ಉಳ್ಳಾಗಡ್ಡಿ ತಿಂದ್ರೆ ಅಲ್ಟಿಮೇಟಾಗಿ ಇರ್ತೈತೆ ರೀ. ನಂಗಂತೂ ಭಾಳ ಇಷ್ಟ. ನೀವು ಟ್ರೈ ಮಾಡಿ ನೋಡಿರಿ ಮನ್ಯಾಗ, ಹೆಂಗಿರುತ್ತೆ ಕಮೆಂಟ್ ಮಾಡಿರಿ. ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಲವ್ ಯು ಆಲ್.